ವಿಧಾನಸೌಧದಲ್ಲಿ ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನಂತ ಘೋಷಣೆಗಳು ಏನು ಕೂಗಿದ್ರು, ಕೂಗಿದ ನಂತರ ಬಹಳ ನಾನು ಸ್ಪಷ್ಟವಾಗಿ ಹೇಳಿದೆ. ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿದ್ದಂಥ ಪ್ರತಿಯೊಬ್ಬ ಭಾರತೀಯರು ಭಾರತ ಮಾತಕ್ಕೆ ಜಿಂದಾಬಾದ್ ಅನ್ನಂತ ಘೋಷಣೆಗಳು ಕೂಗಂತ ಟೈಮಲ್ಲಿ ಒಂದು ಕಡೆ ಪಾಕಿಸ್ತಾನ ಘೋಷಣೆಗಳು ಜಿಂದಾಬಾದ್ ಅನ್ನಂತ ಘೋಷಣೆ ಕೂಗಿರೋದು ನಮ್ಮೆಲ್ಲರ ಒಂದು ರೀತಿ ನೋವು ತರಂತ ಕೆಲಸ ಆಗಿದೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಈ ಇಡೀ 6.5 ಕೋಟಿ ಜನರಿಗೆ ಶಕ್ತಿ ಸೌಧ ಯಾವ್ದಂದ್ರೆ ಅದು ವಿಧಾನಸೌಧ. ಆ ವಿಧಾನಸೌಧದಲ್ಲಿ ಆ ರೀತಿ ಘೋಷಣೆಗಳನ್ನು ಕೂಗ್ತಾರಂದ್ರಿಗಿನ ಎಲ್ಲ ಒಂದ್ ಕಡೆ ಭಾರತ ಮಾತೆಗೆ ಭಾರತಕ್ಕೆ ಅಪಮಾನ ಮಾಡಿದಂತಲ್ಲ ಅನ್ನಂತ ವಿಚಾರವನ್ನು ಕೂಡ ನಾನು ಸ್ಪಷ್ಟವಾಗಿ ಉಲ್ಲೇಖನವನ್ನು ಕೂಡ ಮಾಡಿದ್ನಿ. ಹಂಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಅಲ್ಲಿದ್ದಂತ ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಅಲ್ಲಿ ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನಂತ ಟೈಮಲ್ಲಿ ಅವರು ರಾಜ್ಯಸಭಾ ಸದಸ್ಯರಾದ ನಾಸೀರ್ ಹುಸೇನ್ ಅವರು ಹೇಳಿಕೆಯನ್ನು ಕೊಡ್ತಾರ. ಅಲ್ಲಿ ಎಲ್ಲ ಒಂದು ಕಡೆ ಅವರು ಹೇಳ್ತಾರಂತ ವಿಚಾರ ಏನು, ನಾನು ನಾಸೀರ್ ಹುಸೇನ್ಗೆ ಜಿಂದಾಬಾದ್ ಅಂತಾರಾಗ್ಲಿ ಪಾಕಿಸ್ತಾನಿಗೆ ಜಿಂದಾಬಾದ್ ಅಂದಿಲ್ಲ ಅನ್ನಂತ ಅವ್ರು ಹೇಳಿಕೆಯನ್ನು ಕೊಡ್ತಾರ. ನಾನು ಇದ್ದಿಲ್ಲ, ನಾನು ಇದ್ದಂತ ಟೈಮಲ್ಲಿ ಆ ಘೋಷಣೆಗೆ ಹೋಗಿಲ್ಲ, ಇಲ್ಲಿದಂತ ಟೈಮಲ್ಲಿ ಆಗಿರ್ಬೋದು ಅನ್ನಂತ ಒಂದು ಕಡೆ ಹೇಳ್ತಾರ. ಒಂದು ಕಡೆ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳ್ತಾರ, ಇಲ್ಲ ಎಲ್ಲೋ ಒಂದು ಕಡೆ ಈ ರೀತಿ ಆಗ್ಲೇ ಇಲ್ಲ ಅನ್ನಂತ ಒಂದು ಕಡೆ ಹೇಳಿಕೆ ಕೊಡ್ತಾರ. ಮಂಗಳೂರದಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಂತ ಟೈಮಲ್ಲಿ ಕೂಡ ಅವ್ರನ್ನ ಅಮಾಯಕರು ಅಂತ ಹೇಳ್ತಾರ. ಅವರು ನನ್ನ ಅಮಾಯಕರನ್ನ ಜೊತೆಲಿ ಅವರು ನನ್ನ ಫ್ರೆಂಡ್ಸ್ ಅನ್ನಂತ ಉಲ್ಲೇಖನ, ಬ್ರದರ್ಸ್ ಅನ್ನಂತ ಉಲ್ಲೇಖನ ಮಾಡ್ತಾರ. ಜೊತೆಲಿ ಇವೆಲ್ಲ ಕೂಡ ನೋಡ್ತಾ ಇದ್ರೆ ಪುಷ್ಟೀಕರಣ, ಈ ಪುಷ್ಟೀಕರಣ ಕೊಡೋದ್ರಿಂದ ಮೊನ್ನೆ ನಡೆದಂತ ಏನು ನಮ್ಮ ಹೋಟೆಲ್ನಲ್ಲಿ ರಾಮೇಶ್ವರ ಹೋಟೆಲ್ದಲ್ಲಿ ಯಾರೋ ಒಂದು ಕುಕ್ಕರ್ ಬಾಂಬ್ ಬಂದು ಅಲ್ಲಿ ಬಾಂಬ್ ಬಿಟ್ಟು ಅಲ್ಲಿ ಸ್ಫೋಟಕ್ಕೂ ಕೂಡ ಆಗಿದೆ. ಸುಮಾರು ಬಹಳಷ್ಟು ಮಂದಿ ಗಾಯಗಳು ಆಗಿದ್ದಾರೆ. ಸಾಕಷ್ಟು ಮಂದಿ ಕೆಲವು ಒಬ್ಬರಿಬ್ರು ಚಿಂತಾಜನಕೂ ಕೂಡ ಇದ್ದಾರೆ. ಅಂದ್ರೆ ನಾನೇನು ಬ್ರದರ್ಸ್ ಅನ್ನೋದಾಗ್ಲಿ ಅಮಾಯಕರನ್ನೋದಾಗ್ಲಿ ಈ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನಂತ ವ್ಯಕ್ತಿಗಳನ್ನ ಪುನಃ ಅವ್ರನ್ನ ಸಮರ್ಥಿಸ್ಕೊಳ್ಳೋದಾಗ್ಲಿ ಇವೆಲ್ಲ ನೋಡಿದಂತ ಟೈಮಲ್ಲಿ ಈ ರೀತಿ ವ್ಯಕ್ತಿಗಳಿಗೆ ಪುಷ್ಟೀಕರಣ ಆಗುತ್ತೆ ಕೆಲಸ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ನೋಡ್ರಿ ಇವತ್ತು ರಾಮೇಶ್ವರ ಹೋಟೆಲ್ದಲ್ಲಿ ನಡೆದಂತ ಘಟನೆ ಏನಿದೆನೋ ಅದು FSL ಕೊಡೋದ್ರಿಂದ ಒತ್ತಡ ಆಗುತ್ತೆ. ನಾಳೆ FSL ರಿಪೋರ್ಟ್ ಏನನ್ನ ಅಕಸ್ಮಿತವಾಗಿ ನಿಮಗೆ ಕೊಟ್ಟರೆ ಕೂಡ ನೀವೆಲ್ಲ ತಡ ಮಾಡ್ತೀರಿ. ನೀವು ಅಕಸ್ಮಿತವಾಗಿ ನೀವು ಏನನ್ನ ಇಲ್ಲ ರೀ ವರದಿ ಕೊಡೋ ಸಲುವಾಗಿ ಯಾರನ್ನ ಒಬ್ರು ನೇಮಿಸಿದೀವಿ, ಅದು ವರದಿ ಬರ್ಲಿದ್ರೆ ನಿಮ್ಮ ಕೈಲಿ ಇರ್ತದೆ. ಈ ವರದಿ ತಗೊಳೋದು ವರದಿ ಒಪ್ಪಿಸೋದು ಎಲ್ಲ ಕೂಡ ನಿಮ್ಮ ಕೈಲಿ ಇರೋ ಕಣ್ಣು, ನಿಮ್ಮದೇ ಸರ್ಕಾರ ಇರೋ ಕಣ್ಣು, ನೀವು ಮುಚ್ಚಾಕ್ತೀರಿ ಅನ್ನೋಂಥ ಹೇಳಿಕೆಯನ್ನು ಕೂಡ ಅವತ್ತು ಕೊಟ್ಟಿದೆ. ಅದರ ಮೇಲೆ ನಾನು ಸ್ಟ್ಯಾಂಡ್ ಆಗ್ತೀನಿ. ಇವತ್ತು FSL ರಿಪೋರ್ಟ್ ಆಲ್ರೆಡಿ ಕೊಟ್ಟಾರ. ಇಲ್ಲಿ ತನಕ ಇದೆ ಮುಖ್ಯಮಂತ್ರಿಗಳು ಸರ್ಕಾರ ಬಹಿರಂಗಪಡಿಸ್ತಾ ಇಲ್ಲ. ಜೊತೆಲಿ ನಾನೇನು ಹೇಳ್ತಾ ಇದ್ದೀನಿ, FSLಕಿನ NIA ಕೊಡ್ರಿ ಅನ್ನಂಥದ್ದು ನಾನು ಒತ್ತಾಯನ್ನು ಕೂಡ ನಾನು ಮಾಡಿದ್ದೆ. ಹಂಗಾಗಿ ಈ ವಿಚಾರದಲ್ಲಿ ನಾನು NIA ಕೊಡಬೇಕು ಅಂತೇಳಿ ಒತ್ತಾಯ ಮಾಡೋದ್ರ ಜೊತೆಲಿ ನನಗೆ ಬಹಳಷ್ಟು ನೋವಿನ ಸಂಗತಿ ಅಂದ್ರೆ ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ಹೇಳಿಕೆ ಏನಂತ ಹೇಳ್ತಾರ, BJP-ಯವರು ಆಪರೇಷನ್ ಕಮಲ ಮಾಡೋ ಸಲುವಾಗಿ ಒಬ್ಬೊಬ್ಬ MLA-ಗೆ 50 ಕೋಟಿ ರೂಪಾಯಿ ಕೊಡ್ತಾರನ್ನಂತ ಉಲ್ಲೇಖನನ್ನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರ. ಅಂದ್ರೆ ಇದು ಬಹಳ ಗಂಭೀರವಾದಂತ ವಿಚಾರ. ಮುಖ್ಯಮಂತ್ರಿಗಳು ಅವರು ಒಂದು ದೊಡ್ಡ ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಈ ರೀತಿ ಈ ಕುದುರೆ ವ್ಯಾಪಾರ ವಿಚಾರ ಆಗಿರ್ಬೋದು, ಆಪರೇಷನ್ ಕಮಲ, ಆಪರೇಷನ್ ಕಾಂಗ್ರೆಸ್ ಆಗಿರ್ಬೋದು, ಅವರು ಎಲ್ಲ ಒಂದು ಕಡೆ ಎಲ್ಲಾ ವಿಚಾರಗಳನ್ನು ದಿಕ್ಕು ತಪ್ಪಿಸ್ಬೇಕಂತೇಳಿ ಯಾರು ಕೂಡ ಇವತ್ತು 130, 136 ಸಂಖ್ಯೆ ಇದೆ. ಯಾರು ಕೂಡ ಆ ಆಪರೇಷನ್ ಮಾಡಬೇಕು, ಇಲ್ಲಿದ್ರೆ ಅವ್ರನ್ನ ಎಲ್ಲೋ ಒಂದು ಕಡೆ ಬೇರೆ ಕಡೆ ಮಾಡ್ಬೇಕನ್ನಂಥದ್ದು ಯಾರಿಲ್ಲ. ಅಂದ್ರೆ ನಾನೇನ್ ಹೇಳ್ತೀನಿ, ಇವತ್ತು ಈ ವಿಚಾರವನ್ನು ಮುಖ್ಯಮಂತ್ರಿಗಳೇ ಮಾಡಿರೋ ಕಾರಣ ನಾನು ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ಈ ರೀತಿ ಗಂಭೀರವಾದಂತಹ ವಿಚಾರವನ್ನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿರೋ ಕಾರಣ ಇವತ್ತು MLA-ಗೆ 50 ಕೋಟಿ ರೂಪಾಯಿ ಕೊಡ್ತಾರ ಅನ್ನೋಂಥದ್ದು ಏನು ಉಲ್ಲೇಖನ ಮಾಡಿದರೋ ಅದು CBI ಕೊಡ್ರಿ ಅಂತೇಳಿ ಒತ್ತಾಯ ಮಾಡ್ತೀನಿ. CBI ಕೊಡ್ಬೇಕು, ತನಿಖೆ ಮಾಡಿಸ್ಬೇಕು. ಈ ತನಿಖೆ ಮಾಡೋದ್ರಿಂದ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.